ಹಿಂಗ್ ಮಾಡ್ಬೇಡಪ್ಪ. ನನಗೆ ಈಕಿ ಮ್ಯಾಲ ಎಷ್ಟ ಸಿಟ್ಟು ಕೋಪ ಇದ್ರು ನಾ ತಡ್ಕೋತೇನೆ. ಆದ್ರೆ ನಿಮಗೆ ಈಕಿ ಮ್ಯಾಲಿರೋ ತಾಯಿ ಪ್ರೀತಿಗೆ ನಾ ಅಡ್ಡಿ ಬರುದಿಲ್ಲ. ಈ ಫೋಟೋನ ನನ್ನ ಸಲುವಾಗಿ ಅಲ್ದೇ ಇಲ್ಲಕ್ರು ನಿಮ್ ಸಲುವಾಗಿರ ಈ ಮನ್ಯಾಗ ಇಡ್ತೇನೆ. ನೀ ಹೋಗ್ ಹುಷಾರಿಂದ ಕಾಲೇಜಿಗೆ ಹೋಗ್ಬ. ನೀವು ಬರೋ ಅಷ್ಟೊತ್ತಿಗೆ ನಾ ಅಡಿಗೆ ಮಾಡಿ ಇಟ್ಟಿರ್ತೇನೆ. ಎಲ್ಲಾರು ಸೇರಿ ಊಟ ಮಾಡೋಣ. ಥ್ಯಾಂಕ್ ಯು ಅಪ್ಪ. ಥ್ಯಾಂಕ್ ಯು. ಕನ್ಸ ಇದು ಅಂದ್ರಪ್ಪ ಇನ್ನ ಜೈಲಿಂದ ಹೊರಗೆ ಬಂದಿಲ್ಲ. ಅಯ್ಯೋ ಯಾಕೆ ಅಳಿತಿ? ಏನಾಯ್ತು? ನನ್ ಬೇಕಾದ ಬೇಕೇ ಬೇಕು. ಅಳ್ಬೇಡ, ಅಕ್ಕಿ ಎಲ್ಲೂ ಹೋಗಿಲ್ಲ. ಇಲ್ಲ ಹೊರಗೆ ಹೋಗ್ಯಾಳ. ಮುಂಜಾನೆ ಕರ್ಕೊಂಡ್ ಬರ್ತೀನ. ಅಳ್ಬೇಡ, ಮಲ್ಕೋ. ಬೇಕೇ ಬೇಕು. ಅಳ್ಬೇಡ, ಮಲ್ಕೋ. ಅಳ್ಬೇಡ, ಎಲ್ಲೂ ಹೋಗಿಲ್ಲ, ಇಲ್ಲೇ ಇದಾಳ. ಮಲ್ಕೋ. ಬೇಕು ಅಂದಡಿ ನಾನು ಮಲ್ಕೋತೀನಿ. ಮಲ್ಕೋಳ, ನಾ ಕರ್ಕೊಂಡ್ ಬರ್ತೀನಿ. ಮಲ್ಕೋ. ಫಸ್ಟ್ ಅವ್ವ ಬೇಕು, ಆಮೇಲೆ ನಾನು ಮಲ್ಕೋತೀನಿ. ಅವ್ವ ಬೇಕು ನನಗ, ಅವ್ವ ಬೇಕು. ಕರ್ಕೊಂಡ್ ಬರ್ತೀನಿ. ನಾ ಕರ್ಕೊಂಡ್ ಬರ್ತೀನಿ. ಅಳ್ಬೇಡ, ಮಲ್ಕೋ. ಅಳ್ಬೇಡ, ಈಗ ಕರ್ಕೊಂಡ್ ಬರ್ತೀನಿ. ನಂಗವ್ವ ಬೇಕು, ಬೇಕು. ಇಲ್ದಾರ ಅವನ್ನ ನಾ ಎಲ್ಲಿ ಕರ್ಕೊಂಬರ್ಲಿ? ನನಗೆ ಯಾಕೆ ಇಂಥ ಶಿಕ್ಷೆ ಕೊಟ್ಟು ಹೋದೀನಿ? ಆಕಿಗೆ ಏನಾರ ಬೇಕಂತ ಹಠಾಡದ್ಲಂದ್ರ ನೀ ಬಂದು ಎಷ್ಟು ಈಸಿಯಾಗಿ ಸಮಾಧಾನ ಮಾಡ್ತಿದ್ದಿ. ಆದ್ರೆ ಇವತ್ತು ಆಕಿ ನೀನೇ ಬೇಕಂತ ಹಠ ಹಿಡ್ದಾಳ. ಈಗ ಯಾರವ ಸಮಾಧಾನ ಮಾಡೋರು? ಇದು ಒಂದು ಸಲ ನೀನ ಬಂದಕ್ಕೆ ಸಮಾಧಾನ ಮಾಡಿ ಹೋಗವ. ನೀನಿರೋದು ಬೇಡ, ನಿನಗೆಲ್ ಸೇರ್ತದೋ ನೀ ಎಲ್ಲೇ ಇರು. ನೀ ಯಾಕೆ ಕೆಳಗೆ ಹೋಗಿ ಅವನ ನಾನೇ ಮೇಲೆ ಕರ್ಕೊಂಡ್ ಬರ್ತಿದ್ನಲ್ಲ. ಯಾಕನ್ನ ಸುಳ್ಳು ಹೇಳ್ತಿ?
ಅವ್ವ ಇನ್ಮೇಲೆ ಬರಂಗಿಲ್ಲ ಅಣ್ಣ. ಆಕೆ ನಮ್ಮನ್ನು ಬಿಟ್ಟು ಭಾಳ ದೂರ ಹೋಗಳ. ಅಣ್ಣ ನೀನು ನನ್ನ ಸಮಾಧಾನ ಮಾಡ್ಲಿಕ್ಕೆ ಸುಳ್ಳು ಹೇಳಿಗತ್ತಿಯಲ್ಲ. ಮತ್ತಿನ್ನೇನೋ ಮಾಡಲಿ ನಾ ಅವ್ವ ಬೇಕು ಅಂತ ಆಟ ಆಡಿದ್ರೆ ನಾ ಎಲ್ಲಿನ ಕರ್ಕೊಂಬರ್ಲಿ? ನಮ್ಮೆಲ್ಲರ ಮೇಲೆ ಕಿಸಿಟ್ಟು ಮಾಡಿಕೊಂಡು ಹೋಗ್ಬಿಟ್ಟಾಳ, ನಮ್ಮನ್ನು ಬಿಟ್ಟು ಹೋಗ್ಬಿಟ್ಟಾಳ. ನಾಕೆಲ್ಲ ಕರ್ಕೊಂಬರ್ಲಿ? ನಾನು ಯಾವತ್ತೂ ಅವ್ವ ಬೇಕಂತ ಕೇಳಂಗಿಲ್ಲ ಅಣ್ಣ. ಇನ್ಮೇಲೆ ನಾನು ಯಾವತ್ತೂ ಏನಕ್ಕೆ ತ್ರಾಸ ಕೊಡಂಗಿಲ್ಲ. ಅವ್ವ ಅಪ್ಪ ಜಗಳ ಮಾಡಿಕೊಂಡು ಅಪ್ಪನ ಮೇಲೆ ಸಿಟ್ಟು ಮಾಡಿಕೊಂಡು ಅವ್ವ ಹೋಗ್ಬಿಟ್ಲು. ನಾನು ನಿನ್ನ ಜೊತೆ ಜಗಳ ತಗದೆ ಅಂದ್ರೆ ನೀನು ನನ್ನ ಬಿಟ್ಟು ಹೋದಿ ಅಂದ್ರೆ ನಾನು ಒಬ್ಬಕ್ಕಿನೇ ಏನು ಮಾಡಲಿ? ಅವ್ವ ಅಪ್ಪ ಇಲ್ದಾಗ ನೀ ನನ್ನ ಜೊತೆ ಇದ್ರೂ ನಂಗೆ ಇಷ್ಟು ತ್ರಾಸ ಆಗ್ಲಿಗತ್ತದ. ಇನ್ನು ನೀನು ಇಲ್ಲ ನನ್ನ ಗತಿ ಏನು? ಇಲ್ಲ ಇಲ್ಲ ನೋಡು, ನೀ ಎಷ್ಟೇ ಜಗಳ ಮಾಡು, ಎಷ್ಟೇ ಹಠ ಮಾಡು, ನಿನ್ ಬಿಟ್ಟು ನಾ ಯಾವತ್ತೂ ಹೋಗಂಗಿಲ್ಲವ. ನಿನ್ ಬಿಟ್ಟು ನಾ ಯಾವತ್ತೂ ಹೋಗಂಗಿಲ್ಲ. ನಾನು ಅಷ್ಟೇ ಅಣ್ಣ, ನಿನ್ನ ಜೊತೆ ಹೊತ್ತು ಜಗಳ ತೆಗಿಯಂಗಿಲ್ಲ ಅಣ್ಣ, ಹಠನೂ ಮಾಡಂಗಿಲ್ಲ ಅಣ್ಣ. ನೀನು ಹೇಳಂಗೆ ಕೇಳ್ತೀನಿ. ಆಯ್ತು, ನಾಳೆ ಸ್ಕೂಲ್ಗೆ ಹೋಗ್ತೀವಲ್ಲ ನೀ? ಹ್ಞೂ ಹೋಗ್ಬೇಕು. ಟೈಮ್ ಭಾಳ ಆಗ್ಯದ, ಮಲ್ಕೊಳ್ಳೋಣ ನಡಿ. ನೀ ಭಾಳ ಗುಡ್ಗರ್ಲಿದೆ, ನಾಳೆ ಸ್ಕೂಲ್ಗೆ ಹೋಗ್ಬೇಕಂತೆ. ನಡಿ ಮಲ್ಕೊಳ್ಳೋಣ, ನಡಿ. ಅಣ್ಣ ಅಣ್ಣ, ಏನ ಇವತ್ತು ಸ್ಕೂಲ್ಗೆ ಹೋಗ್ತೀಯೋ ಇಲ್ಲೋ? ಆರಾಮಿದ್ಯೋ ಇಲ್ಲೋ? ಯೂನಿಫಾರ್ಮ್ ಎಲ್ಲದ? ನಾನು ಆರಾಮೇ ಇದ್ದೀನಣ್ಣ. ಮತ್ತು ಯೂನಿಫಾರ್ಮಿಗೆ ರಜಾ, ಯಾಕ? ಮತ್ತು ಎತ್ನಿಕ್ ಕ್ರಿಯೆ ಅದ. ಓ, ಎತ್ನಿಕ್ ಡೇಲಿ ಹತ್ರ. ಹಂಗಾರ ಸ್ಕೂಲ್ಗೆ ಯಾವ ಡ್ರೆಸ್ ಬೇಕಾದ್ರೆ ಹಾಕೊಂಡು ಹೋಗ್ಬೋದಲ್ಲ? ಓ, ಅದಕ್ಕೆ ಡ್ರೆಸ್ ಹಾಕೊಂಡಿ? ಇದು ಹಾಕೊಂಡು ಹೋದನ್ ಟೀಚರ್ ಹೊರಗೆ ಸೇರಿಸ್ಕೊಳಂಗಿಲ್ಲ. ಅಲ್ಲ, ಯೂನಿಫಾರ್ಮ್ ಬೇಡ ಅಂತಿ, ಈ ಡ್ರೆಸ್ ಹಾಕೊಂಡು ಹೋದ್ರೆ ಟೀಚರ್ ಒಳಗ್ ಸೇರ್ಸಂಗಿಲ್ಲ ಅಂತಿ. ಇನ್ ಯಾವ ಡ್ರೆಸ್ ಹಾಕೊಂಡು ಹೋಗ್ತಿ? ಸೀರೆ ಉಟ್ಕೊಳ್ಬೇಕಣ್ಣ. ಸೀರಿನಾ? ಹೌದು. ಇವತ್ತ ಎಲ್ಲಾರು ಅವ್ರ ಅವ್ವ ಅತ್ತಿಕ್ಕ ಸೀರೆ ಉಟ್ಸ್ಕೊಂಬ ಅಂತ ಮಿಸ್ ಅಂದಾರ. ನಮಗ ಅವ್ವ ಇಲ್ಲಲ್ಲ ಅಣ್ಣ, ನನಗೆ ಯಾರು ಸೀರೆ ಉಡಿಸ್ತಾರ? ಅಣ್ಣ ನೀನ ಹೆಂಗ್ ಸೀರೆ ಉಡಿಸಲ್ಲ? ನನಗೆಲ್ಲ ಸೀರೆ ಉಡಿಸ್ಲಿಕ್ಕೆ ಬರ್ತದ. ನಾನು ಹಿಂಗೆ ಹೋಗ್ತೀನಿ ನೋಡು. ನಂದು ಎಲ್ಲ ಫ್ರೆಂಡ್ಸು ಸೀರೆ ಎಲ್ಲ ಉಟ್ಕೊಂಡು ಬಂದಿರ್ತಾರ. ನಾನು ಹಿಂಗೆ ಹೋದ ನಮ್ಮ ಟೀಚರ್ ಹಂಗೆ ಸರಿಯಾಗಿ ಹೋಗಿರ್ತಾರ. ನಾನು ಸ್ಕೂಲಿಗೆ ಹೋಗಂಗಿಲ್ಲ, ಎಲ್ಲೂ ಹೋಗಂಗಿಲ್ಲ. ನೋಡವಿ, ಇಷ್ಟಕ್ಕೆ ಯಾಕೆ ಬೇಜಾರು ಮಾಡ್ಕೋತಿ? ನಿಮ್ಮ ಅಣ್ಣ ಇದಾನಲ್ಲ, ನಾನ್ ಹಿಂಗ್ ಸೀರೆ ಉಡಿಸ್ತೀನಂತ ಟೆನ್ಷನ್ ತಗೋಬೇಡ. ಇರು, ಸೀರೆ ತಗೊಂಡ್ಬಿಟ್ಟು ಹಿಂಗ್ ಉಡಿಸ್ತೀನಂತ. ಇಲ್ಲೇ ಇರು. ಅವ್ವ, ಹೋಗೋದು ಹೋಗಿ ಜೊತೆಗೆ ನನಗೆ ಯಾಕೆ ಕರ್ಕೊಂಡು ಹೋಗಿಲ್ಲ ನೀ?
ನನಗೆ ಯಾಕಿಂತ ಶಿಕ್ಷೆ ಕೊಡ್ಲಿತ್ತಿ? ನಾ ಏನ್ ತಪ್ಪು ಮಾಡಿದ್ದೆ? ನನ್ನ ಮೇಲೆ ಯಾಕ ಸಿಟ್ಟವೆ ನಿನಗೆ? ಯಾಕ? ನಿನ್ ಜವಾಬ್ದಾರಿ ಅಲ್ಲ. ನನ್ನ ಹೆಗಲ್ ಮೇಲೆ ಯಾಕೆ ಕೊಟ್ಟು ಸಾಯಿಸ್ಲಿತ್ತೀವ? ಯಾಕೆ ಸಾಯಿಸ್ಲಿತ್ತಿ? ಹೆಂಗ್ಸಾಗಿ ಅವ್ ಹುಡುಗಿನ ಸಂಭಾಳಿಸೋದ್ ಬಿಟ್ಟು ಹೋಗಿ ಗಂಡ್ಸಾಗಿ ನಾ ಹೆಂಗ ಸಂಭಾಳಿಸ್ಲವ? ಹೆಂಗ ಸಂಭಾಳಿಸ್ಲಿ? ಅಲ್ಲ ಅಳು ಕೈ ಬಿಟ್ಬಿಟ್ಟು ಅಳು, ಅಲ್ಲಿಂದ ಹೇಳು ಆಕ್ಷನ್. ಅಲ್ಲ, ಇವತ್ತಕ್ಕೆ ಸ್ಕೂಲಾಗ ಎದ್ನಿ ಕಡೆ ಅಂತ ಸೀರೆ ಉಡಿಸ್ಬೇಕಂತ ಉಡಿಸ್ಲವ? ಗಂಡ್ಸಾಗಿ ಉಡಿಸ್ಲಿ? ನೀತಿದ್ರ ಉಡಿಸ್ಬಿಟ್ಟು ಕಳಿಸ್ತಿದ್ದೆ. ಸೀರೆ ಉಡಿಸ್ಲಿಕ್ಕೂ ಬರಂಗಿಲ್ಲ, ಏನೂ ಬರಂಗಿಲ್ಲ. ಈಗ ಏನ್ ಮಾಡ್ಲಿ? ನಾ ಹೆಂಗ ಸೀರೆ ಉಡಿಸ್ಲಿ? ಅಲ್ಲವ, ಮನೆ ಜವಾಬ್ದಾರಿ ನನ್ನ ಯಾಕೆ ಸತ್ತಿ ಹೋಗು ಅಂದಾಗ ಅಪ್ಪನ ಹೆಸರು ಯಾಕೆ ಬರ್ದಿಟ್ಟೋಗಿ? ಅವ್ ಇದ್ದಿದ್ರ ಮನೆ ಜವಾಬ್ದಾರಿ ಎಲ್ಲ ಹೊತ್ಕೋತಿದ್ದ. ತಂಗಿಗೆ ಏನ್ ಬೇಕೋ ಬೇಡ ಎಲ್ಲ ನೋಡ್ತಿದ್ದ, ನನಗೂ ಎಲ್ಲ ಮಾಡ್ತಿದ್ದ. ಅವನಿಗೂ ಒಳಗಾಗ್ತಿ, ನನಗೊಬ್ಬಂಟೆ ಮಾಡ್ದಲ್ಲವ ನೀ. ಯಾಕೆ ಹಿಂಗ್ ಮಾಡ್ಲಿತ್ತಿ? ನನಗೆ ಯಾಕೆ ಸಾಯಿಸ್ಲಿತ್ತಿ? ನೀನು ಅವ್ವನೇ ಅಲ್ಲ, ನೀ ಸಾಯುದಲ್ದೆ ನಿನ್ ಮಕ್ಳಿಗ ಜೀವಂತವಾಗಿ ಸಾಯಿಸ್ಲತ್ತಿ. ನೀನ್ ಯಾರವ್ವ ಅಂತ ಕರೀತಾರ? ಅಲ್ಲ, ನೀ ಸಾಯೋಕ್ಕಿಂತ ಮೊದ್ಲ ನಂಗೊಂಚೂರು ವಿಷ ಕೊಟ್ಟು ಸಾಯಿಸಿದ್ರ ಎಷ್ಟೋ ನೆಮ್ಮದಿಯಿಂದ ಇರ್ತಿದ್ದೆ. ನಂಗೆ ಈ ಜವಾಬ್ದಾರಿನೇ ಇರ್ತಿರ್ಲಿಲ್ಲ. ಅಲ್ಲ, ನಾ ಸತ್ತು, ನೀ ಸತ್ತು, ಅಪ್ಪ ಜೈಲು ಹೋಗಿದ್ರ ನನ್ನ ತಂಗಿ ಒಬ್ಬಕ್ಕಿನೇ ಏನ್ ಮಾಡ್ತಿದ್ಲು? ಅಳಬಾರ್ದು, ಮತ್ತೆ ಸ್ಕೂಲಿಗೆ ಲೇಟ್ ಆಗ್ತದ. ಆಕಿ ಬಂದು ನೋಡಿದ್ರೆ ಏನು ಅನ್ಕೋತಾಳೆ? ಅಳಬೇಡ, ಅಳಬಾರ್ದು. ಸೀರೆ ಬೇಕಂತಲ್ಲ, ಸೀರೆ ಉಡಿಸೋಣ. ಎಲ್ಲದ ಸೀರೆ ಅದು ಚಲೋ ಅದ. ಇದು ಸೀರೆ ಪಿಂಕ್ ಅದ. ಆಕೆಗೆ ಹೆಂಗು ಪಿಂಕ್ ಇಷ್ಟ ಆಗ್ತದೆ. ಚಲೋ ಅದ ಸೀರೆ. ಅಣ್ಣ ಬಂದಿ? ಬಾ ನೋಡು, ಪಿಂಕ್ ಕಲರ್ ನಿಂಗೆ ಇಷ್ಟ ಅಲ್ಲ? ಅದಕ್ಕೆ ತಗೊಂಬಂದಿನಿ. ಕಲರ್ ಚಂದದ. ಬಾ, ನಿಂಗೆ ಸೀರೆ ಉಡಿಸ್ಲೀಗ? ಒಂದ್ ನಿಮಿಷ ಯೂಟ್ಯೂಬ್ ನೋಡ್ತೀನಿ ಹೆಂಗ್ ಉಡ್ಸೋದಂತ. ಸೀರೆ ಉಡಿಸುವುದು ಹೇಗೆ? ಹಾ, ಬಂತು. ಬಾಯ್ಲಿ ನಿನ್ ಕೈ ಹಿಂಗ ಅಗಲ್ಸಿಂಗ. ಅಯ್ಯೋ, ಇರಿ. ಸೀರೆ ಉಡ್ಸೋದೇನ? ಅಲ್ಲ ಒಂದ್ ನಿಮಿಷ. ಅಯ್ಯೋ, ತಪ್ಪಾಯ್ತು, ಸಾರಿ. ಈಗ ನೋಡಿ ಕೊಡಿಸ್ತೀನಿ. ಯಾವ ಪ್ಯಾಂಟ್ ನಿಂದಿರು? ನೋಡಿ ಏನ ಹಿಂಗ ಸೀರೆ ಉಡಿಸ್ತಾರ? ಈಗ ಉಡಿಸ್ಲೇತೀನಿ ನಾ. ಹೋಗಿ ಹೋಗ್. ನಾಳಿಕೆ ಬರ್ಬೋದಲ್ಲ? ಇರು.
ಈ ಪ್ಯಾಂಟ್ ಕಾಣಿಸ್ತೈತದ ಅಸಹ್ಯ ಆಯ್ತಿರು ಇನ್ನೊಂದ್ಸಲಿ ಓಡಿಸ್ತೀನಿ ಬಾಯ್ ಈಗ ನೋಡಿ ಈಗ ಸೀರೆ ಉಡಿಸ್ಲಿಕ್ಕೆ ಬರಂಗಿಲ್ಲ ಇಲ್ಲ. ಬಿಡು ನನ್ನ. ಇರ ಏ ಕೇಳ ಇಲ್ಲ ಸೀರೆ ಸೀರೆನೂ ಉಡಿಸ್ಲಿಕ್ಕೆ ಬರಂಗಿಲ್ಲ. ಇರ ಯಾಕೆ ಹಿಂಗೆ ಸತ್ತು ನಿಂತಿದೆಯೋ ಏನಾಯ್ತು? ಅಪ್ಪ ಅಮ್ಮ ಇರಬಾರ್ದು ಮನಿ ಅಲ್ಲ ದೋಸ್ತ ಸ್ಮಶಾನ ಅದು. ಆ ದೇವರ ನನಗೆ ಯಾಕಿಂತ ಶಿಕ್ಷೆ ಕೊಟ್ಟ? ಒಂದೊಂದ್ಸಲಿಯಾರೆ ಏನಾರೆ ಮಾಡ್ಕೊಂಬರೋ ಅನ್ಸ್ಬಿಡ್ತದ. ಅವಾಗ ಕಣ್ಮುಂದ ನನ್ನ ಸಣ್ಣ ತಂಗಿ ಬಂದ್ಬಿಡ್ತಾಳ. ಏನಾರ ಮಾಡ್ಕೊಂಡ್ರ ಈ ಪರಿಸ್ಥಿತಿ ಏನು ಅಂತ ಹೇಳಿ ಸುಮ್ಮನೆ ಇದ್ದು ಬಿಡ್ತೀನಿ. ಅಕ್ಕಿ ಬಿಟ್ಟು ಹೆಂಗ್ ಹೋಗ್ಲಿ ದೋಸ್ತ? ಆಕಿಗೆ ಒಬ್ಬಕ್ಕೆ ಬಿಟ್ಟು ಹೆಂಗ್ ಹೋಗ್ಲಿ? ಇವತ್ತ ನನ್ನ ತಂಗಿ ಸ್ಕೂಲ್ ಒಳಗ ಎತ್ನಿಕ್ ಡೇ ಅಂತ ಅಕ್ಕಿ ನನ್ನ ಹತ್ರ ಬಂದ್ಬಿಟ್ಟು ಅಣ್ಣ ನಂಗೆ ಸೀರೆ ಉಡ್ಸೋಣ ಅಂತಂದು. ಗಂಡಸಾಗಿ ನಾ ಹುಡುಗಾಗಿ ಸೀರೆ ಹೆಂಗ್ ಮುಡಿಸ್ಲೋ ದೋಸ್ತ? ಹೆಂಗ್ ಮುಡಿಸ್ಲಿ? ನಮ್ಮ ಅವ್ವನ ಮೇಲೆ ನನ್ಗೆ ಭಾಳ ಸಿಟ್ಟು ಬಂತು. ಆದ್ರ ನನ್ನ ತಂಗಿ ಮುಂದೆ ನೀವು ತೋರಿಸ್ಕೊಳ್ಳಿ. ಇವತ್ತ ಸ್ಕೂಲ್ನಾಗ ಆಕಿ ಫ್ರೆಂಡ್ಸ್ ಎಲ್ಲ ಸೀರೆ ಉಟ್ಕೊಂಡು ಬಂದಿರ್ತಾರ. ಹಾಕ್ಬೇಕಿ ಯೂನಿಫಾರ್ಮ್ ಒಳಗೆ ಹೋಗ್ಯಾಳ. ನನಗ ನನ್ನ ಮೇಲೆ ಸಿಟ್ಟು ಬಂತು. ಪಾಪ ಆ ಹುಡುಗಿಗ ಒಂದು ಸೀರೆನೂ ಉಡಿಸ್ಲಿಕ್ಕಾಗಿಲ್ಲ ಅಂತ. ಇಂಥ ಟೈಮ್ ಒಳಗೆ ನಮ್ಮನೆ ಕರ್ಕೊಬರೋದಲ್ವೇನೋ? ನಮ್ಮ ತಾಯಿ ಉಡಿಸ್ತಿದ್ರು. ದೋಸ್ತ ಇದು ನಮ್ಮ ಜೀವನಕ್ಕೆ ಕಂಟದ. ಯಾವ್ದಾರೆ ಒಂದಿನ ಅಂದ್ರೆ ಕರ್ಕೊಂಡ್ಬರ್ಬೋದಾಗಿತ್ತು. ಆದ್ರೆ ನಮ್ಮ ಸಾವು ದಿನ ಅದ. ಇಂಥದ್ರಾಗ ನಿಮ್ಮನೆಗೆ ಎಷ್ಟಂತ ಕರ್ಕೊಂಡ್ಬರ್ಲು? ಅಲ್ಲೋ, ನಿಮ್ಮ ತಾಯಿ ಬೇರೆ ಅಲ್ಲ, ನಮ್ಮ ತಾಯಿ ಬೇರೆ ಅಲ್ಲ. ನಿಮ್ಮ ತಂಗಿ ಬೇರೆ ಅಲ್ಲ, ನಮ್ಮ ತಂಗಿ ಬೇರೆ ಅಲ್ಲ. ನಮ್ಮ ತಾಯಿನೇ ನಿಮ್ಮ ತಾಯಿ ಅಂದ್ಕೊಂಡು ನೀನು ಯಾವಾಗ ಬೇಕಾದ್ರೂ ಬಾರೋ. ನಮ್ಮ ತಾಯಿ ಯಾವತ್ತೂ ನಿನ್ನ ಮೇಲೆ ಬೇಜಾರು ಮಾಡ್ಕೊಳ್ಳಲ್ಲ. ಖಂಡಿತ ನಿನಗೆ ಹೆಲ್ಪ್ ಮಾಡ್ತಾರೆ. ಹೌದಾ? ಹ್ಞೂ, ಸರಿ ದೋಸ್ತ, ಮುಂದೆ ಏನಾರು ಹಿಂಗೆ ಬಂತಂದ್ರೆ ಡೆಫಿನೆಟ್ಲಿ ನಿಮ್ಮ ಮನೆ ಬರ್ತೀನಿ. ಖಂಡಿತ ಕರ್ಕೊಂಬರ್ಬೇಕು. ಆಯ್ತಾ? ಸರಿ ನೀನೇನು ಯೋಚನೆ ಮಾಡಬೇಡ, ಆರಾಮಾಗಿರು. ಸರಿ ಬರಲ್ಲ? ಸಿಗೋಣ. ಬಾಯ್ ಬಾಯ್. ಎಲ್ರೂ ಅವ್ರ ಮನೆಗೆ ಬಾ ಬಾ ಅಂತ ಕರೀತಾರೆ ನಮಗ. ಅದನ್ನು ಅನುಭವಿಸೋ ಯೋಗ್ಯತೆ ನಮಗಿಲ್ಲ. ನಮ್ಮವ್ವ ಅದನ್ನು ಕಿತ್ಕೊಂಡು ಹೋಗ್ಬಿಟ್ಟಾಳ. ಅಣ್ಣ ನಾಷ್ಟ ರೆಡಿ ಐತೆ ಅಣ್ಣ. ಭಾಳ ಹಸಿವು ಆಗ್ಲಿಕತ್ತದ. ಆಯ್ತವಿ ಮಾಡ್ಲಿತ್ತೀನಿ. ನೀ ಕುತ್ಕೋ, ನಾ ತಗೊಂಡ್ಬರ್ತೀನಂತ. ಹ್ಮ್. ಕುತ್ಕೋ. ಛೇ, ದಿನ ಒಂದು ಹೊತ್ತು ಅಡುಗೆ ಮಾಡಿದ್ರ ಅದೇ ತಿನ್ನಿಸ್ಬಿಟ್ಟು ಡಬ್ಬಿಗೆ ಕಳಿಸ್ತಿದ್ದೆ. ಆದ್ರೆ ಇವತ್ತು ಸಂಡೇ 3 ಹೊತ್ತು ಬೇರೆ ಬೇರೆ ಮಾಡಬೇಕು. ಇವತ್ತು ನನ್ನ ಹಣ ಬಿಟ್ಟೆ. ಈ ಸಂಡೇ ಯಾಕರೆ ಬರ್ತದೋ? ಏನೋ ಒಂದು ಉಪ್ಪಿಟ್ಟು ರೆಡಿ ಆಗ್ಯದ. ಅಕ್ಕಿ ತಿಂದ್ರ ಸಾಕು. ತಗೋರಿ ಮಾರಾಣಿ, ನಿಮಗ ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ. ನೋಡು, ಈ ಉಪ್ಪಿಟ್ನಾಗ ಉಪ್ಪು ಖಾರ ಅದನೋ ಇಲ್ಲೋ. ಇಲ್ಲ ಅಂದ್ರ ಎಲ್ಲರೂ ಓಡ್ ಹೋಗ್ಯವೇನು? ಓಡ್ ಹೋಗಿದ್ರ ನೀ ಹೋಗ್ ತಗೊಂಡ್ಬರ್ಬೇಕೇನು? ತಿನ್ಬಿಟ್ ಲಗು ಲಗು ಹೇಳಲ್ಲ. ಮತ್ತೊಪ್ಪಿಟ್ಟ ತಿನ್ನ ಒಂಚೂರ. ನಂಗ್ ಮಾಡ್ಲಿಕ್ಕಿದ್ ಒಂದೇ ಬರೋದು. ನಂಗೆ ಇಷ್ಟ ಇಲ್ಲ ಅಣ್ಣ.
ಕಷ್ಟಪಟ್ಟು ತಿನ್ನ, ಭಾಳ ಚಲೋ ಮಾಡಿ ಉಪ್ಪಿಟ್ಟ. ನೀ ಮತ್ತೆ ತಿಂದಿ ಅಂದ್ರ ಅಣ್ಣ ನಂಗೆ ಇನ್ನೊಂದ್ ಸ್ವಲ್ಪ ಬೇಕು, ಅಣ್ಣ ನಂಗೆ ಇನ್ನೊಂದ್ ಸ್ವಲ್ಪ ಬೇಕು ಅಂತಿ. ತಿನ್ನ. ತಿನ್ನ. ಅಣ್ಣ ಉಪ್ಪಿಟ್ಟು ಸೂಪರ್ ಆಗಿ ಆಗ್ಯದ. ಚಲೋ ಆಗ್ಯದ. ನೀನು ತಿನ್ನಣ. ಹೇ ನೀ ತಿನ್ನ ಫಸ್ಟ್, ಆಮೇಲೆ ತಿಂತೀನಂತ. ನಂಗೆ ಗೊತ್ತ ನೀ ಹಂಗಿಲ್ಲ ಉಪ್ಪಿಟ್ಟು ತಿನ್ನಸ್ಬಿಟ್ಟು ಬಿಟ್ಟಲ್ಲ ಹೊಟ್ಟೆದಾಗ ತಿಂತಿ ಅಂತ. ನಿಂಗ್ ಗೊತ್ತಾಯ್ತೇನು? ಕರೆಕ್ಟ್ ಆಗಿ ಹೇಳಿದೆ ನೋಡು. ಈಗ ನಿಂಗಿಲ್ಲಿ ಉಪ್ಪಿಟ್ಟು ತಿನ್ಸಿ ನಾ ಹೋಟೆಲ್ಗೆ ಹೋಗಿ ನಂಗೆ ಏನ್ ಬೇಕೋ ಎಲ್ಲ ತಿಂದು ಬರ್ತೀನಿ. ಅಣ್ಣ ನಂಗೆ ಗೊತ್ತ ನೀ ಆ ತರ ಮಾಡಂಗಿಲ್ಲ ಅಂತ. ಇಬ್ರು ಸೇರ್ತೀವಿ ನೋಡು. ಕರೆಕ್ಟ್ ಹೇಳಿದೆ ನೋಡು. ತಿನ್ನಿಸ್ಲಾ? ಹೆಂಗಾಗ್ಯದ ಉಪ್ಪಿಟ್ಟ? ಸೂಪರ್ ಆಗದ. ನಾ ಹೇಳದ್ನಿಲ್ಲ. ಇರ್ಲಿ ಬಿಡಿರ್ಲಿ. ತಿಂತೀನಿ, ಇನ್ನೊಂಚೂರು ತಿನ್. ನೀ ಬೆಳೆ ಹುಡುಗಿ ಇದೆ, ಚಲೋ ಹೊತ್ನಾಗ ತಿನ್ಬೇಕು. ತಿನ್ನು. ತಿನ್ನು, ನೀ ಬೆಳೆ ಹುಡುಗಿ ಇದೆ, ತಿನ್ಬೇಕು. ಈಗ ಬನ್ನಿಯಪ್ಪ. ಟಿಫನ್ ತೊಗೊಂಬರ್ತೀನಿ. ಏನೇನು ಕುಳ್ ನಾ ಎಲ್ಲ ಮಾಡ್ಕೊಂಡೇ ಬಂದಿನ ಕೂಡ್. ಪಾಪ ನಿಮ್ಮಿಬ್ಬರು ನೋಡಿದ್ರೆ ನನ್ನ ಕಣ್ಣು ಚುರುಕ್ ಅಂತವ್. ನಿಮ್ಮವು ಹಿಂಗೆ ಮಾಡಬಾರ್ದಾಗಿತ್ತು. ಆಕಿ ಒಂದೇ ಒಂದು ನಿಮಿಷ ವಿಚಾರ ಮಾಡಿದ್ಲು ಅಂದಿದ್ರೆ ನಿಮ್ಗೆ ಈ ಸ್ಥಿತಿ ಬರ್ತಿರ್ಲಿಲ್ಲ. ಯಾವ ಅಪ್ಪನು ಮಕ್ಕಳು ಈ ಸ್ಥಿತಿಗೆ ಬರುವಂಗ ಮಾಡಬಾರ್ದು. ಅಲ್ಲ ಪ್ರಾಬ್ಲಮ್ ಏನೋ, ಎಲ್ಲಾರ ಮನೆಗೂ ಪ್ರಾಬ್ಲಮ್ ಇರ್ತಾವೋ, ಕೂತು ಮಾತಾಡಿದ್ರೆ ಸರಿ ಹೋಗ್ತಾವ. ಇವತ್ತು ನೀವು ಪಾಪ ಎಷ್ಟು ಒದ್ದಾಡ್ತೀರಿ. ಅಲ್ಲ ಅವರಿಬ್ಬರು ಒಂದು ಸೆಕೆಂಡ್ ವಿಚಾರ ಮಾಡಿ ಕೂತು ಮಾತಾಡಿದ್ರು ಅಂದಿದ್ರೆ ಈ ಸ್ಥಿತಿ ಬರ್ತಿರ್ಲಿಲ್ಲ. ನೀವು ಪಾಪ ಈ ಸಣ್ಣ ವಯಸ್ಸೊಳಗೆ ಅದು ಹೆಂಗೆ ಮ್ಯಾನೇಜ್ ಮಾಡ್ತಿರೋ ಏನೋ. ಅವ್ವ ಅಪ್ಪ ಇರ್ಲಾರ್ದು ಬಾಳೋದು ಭಾರಿ ಕಷ್ಟ. ನೀವು ಹೆಂಗೆ ಮಾಡ್ತಿರೋ ಏನೋಪ್ಪ, ಆ ದೇವ್ರಿಗೆ ಗೊತ್ತು. ಪಾಪ ನಿಮ್ಮದು ಸ್ವಾಭಿಮಾನ. ನಮ್ಮ ಮನೆಗೆ ಬಂದಿರಪ್ಪ ಅಂದ್ರೆ ನಾವು ಅಲ್ಲಿ ಬಂದು ಇರಂಗಿಲ್ಲ ಅಂತೀವಿ. ಅದು ಖರೇನ ಬಿಡು. ಯಾಕಂದ್ರೆ ನಿಮ್ಮ ಸ್ವಾಭಿಮಾನ ನಿಮ್ಗೆ ಇರಬೇಕು. ನಮ್ಮ ಊರಿಗೆ ಬಂದರೆ ಎಷ್ಟು ದಿನ ಇರ್ತೀರಪ್ಪ ನೀವು? ಒಂದು 2 ದಿನ, 4 ದಿನ, 1 ವಾರ, 1 ತಿಂಗಳ ಅಷ್ಟೇ. ಅದಾದ್ಮೇಲೆ ಮತ್ತೆ ನೀವು ಇಲ್ಲೇ ಇರ್ಬೇಕಾ? ಇದೇ ನಿಮ್ಮ ಮನಿನ? ನಿಮ್ಮ ಜೀವನ ಇಲ್ಲೇ ಕಡಿಬೇಕಾ? ನಿಮ್ದು ನೀವೇ ಮಾಡ್ಬೇಕು. ನಮ್ಮ ಮನ್ಯಾಗ ಎಷ್ಟು ದಿನ ಅಂತಿರ್ತೀರಿ ನೀವು? ನಿಮಗೂ ಪಾಪ ಅದೊಂಥರ ನಾಚಿಕೆ ಆಕೈತಿ. ನಾ ಹೇಳ್ತೀನಿ ದೊಡ್ಡಪ್ಪಾಗಿ, ನಮ್ಮ ಮನೆ ಏನು ಈಗ ಹೊಸದಲ್ಲಪ್ಪ, ಬಂದು ನಮ್ಮ ಮನ್ಯಾಗ ಇರೋತ್ ಹೇಳಿ. ಬಟ್ ನಿಮ್ಗೆ ಇರ್ಲಿಕ್ಕೆ ಆಗ್ಬೇಕಲ್ಲ ಅಲ್ಲೇ. ನೋಡ್ರಿಪ್ಪ, ನಿಮಗೆ ಹ್ಯಾಂಗೆ ಖರೆ ಅನ್ನಿಸ್ತೈತೋ, ನಿಮ್ಗೆ ಹ್ಯಾಂಗೆ ಚಲೋ ಅನ್ನಿಸ್ತೈತೋ ಹಂಗೆ ನೀವು ಇಬ್ಬರು ಮಾಡ್ರಿ. ಯಾಕಂದ್ರೆ ನಾ ದೊಡ್ಡಪ್ಪ ಆಗಿ ನಿಮ್ಗೆ ಬುದ್ಧಿ ಹೇಳ್ಬೋದು ಅಷ್ಟೇ. ಬಟ್ ನಾ ಫೋರ್ಸ್ ಮಾಡೋಕ್ಕಾಗಂಗಿಲ್ಲ. ಹಿಂಗೆ ಮಾಡ್ರಿ ಹಂಗೆ ಮಾಡ್ರಿ ಅಂತ ಹೇಳೋಕ್ಕಾಗಂಗಿಲ್ಲ. ನಿಮ್ಗೆ ಹೆಂಗೆ ತಿಳಿತೈತೋ ಹಂಗೆ ನೀವು ಮಾಡ್ರಿ.
ಆಗಿದ್ದಾಯ್ತು, ಮುಗಿದೋಯ್ತು, ಇನ್ನೇನು ಮಾಡ್ಲಿಕ್ಕೆ ಆಗಂಗಿಲ್ಲ. ಆಮೇಲೆ ನಾನು ಕೇಳಬಾರ್ದು ಅನ್ಕೊಂಡಿದ್ದೆ, ಆದ್ರೆ ಅದು ನಂದು ಅಲ್ಲಪ್ಪ. ನಾನು ಬೇರೆಯವ್ರ ಹತ್ರ ಇಸ್ಕೊಂಡು ಬಂದು ಕೊಟ್ಟಿದ್ದೆ. ಈಗ ಅವರು ನನಗೆ ಕೇಳಾಕತ್ತಾರೆ, ನಾ ಎಲ್ಲಿಂದ ಕೊಡ್ಲಿ? ಅದಕ್ಕೆ ನನಗೀಗ ಬೇರೆ ಅದಿನ ಇಲ್ಲ. ಏನ್ ದೊಡ್ಡಪ್ಪ ಅದು? ಅದು ನಿಮ್ಮ ಅಪ್ಪಗೆ ಒಂದು 50,000 ರೂಪಾಯಿ ಕೊಡ್ಸಿದ್ನು. ಆ 50,000 ರೂಪಾಯಿ ನಾ ಯಾವ ಕಡೆಯಿಂದ ಕೊಡ್ಸಿದ್ನೋ ಅವ್ರು ನಂಗೆ ಭಾಳ ಬೆನ್ನತ್ತಾರೆ. ನನ್ನ ರೊಕ್ಕ ನಂಗೆ ಕೊಡ್ರಿ, ನನ್ನ ರೊಕ್ಕ ನಂಗೆ ಕೊಡ್ರಿ ಅಂತ ಹೇಳಿ. ಆಮೇಲೆ ನಿಮ್ಮಂತಕ್ಕೂ ರೊಕ್ಕಿಲ್ಲ ಅನ್ನೋದು ಗೊತ್ತು, ಹಂಗೆ ನನ್ನಂತಕ್ಕೂ ರೊಕ್ಕಿಲ್ವೋ. ನಾ ಏನು ಮಾಡ್ಬೇಕು ಅನ್ನೋದೇ ಗೊತ್ತಾಗೋಲ್ತು. ಅದು ಹೆಂಗೆ ಪಾಪ ನೀವು ಸಣ್ಣ ಹುಡುಗರು, ನಿಮ್ಮಂತಕ್ಕೆ ನಾ ಹೆಂಗೆ ಹೇಳಿ ಅನ್ನೋದು ಗೊತ್ತಾಗೋಲ್ತು. ಅಷ್ಟೊಂದು ರೊಕ್ಕ ಕೊಡ್ಲಿಕ್ಕ ನಮ್ಮ ಹತ್ರ ಏನೂ ಇಲ್ಲ ದೊಡ್ಡಪ್ಪ. ಹೌದೌದು, ನಿನ್ನಂತೇಳಿ ಏನೂ ಇಲ್ಲ. ಆದ್ರೆ ಅಪ್ಪಿ, ನಿಮ್ಮ ಅಪ್ಪನ ಗಾಡಿ ಐತ್ಲ, ಗಾಡಿ, ಆ ಗಾಡಿ ಕೊಟ್ಬಿಡಪ್ಪಿ. ನಾ ತಗೊಂಡಾಗ ಕೊಟ್ಬಿಡ್ತೀನಿ. ಅಂದ್ರ ಬೈಕ್ ಕೊಟ್ರ ಎಲ್ಲ ರೊಕ್ಕನು ಕ್ಲಿಯರ್ ಆಗ್ತದೆ ದೊಡ್ಡಪ್ಪ? ಹ್ಞೂ, ಕರೆಕ್ಟ್ ಮಾಡ್ಕೊಂತ ಹೇಳ್ಬಿಡ್ತೀನಿ ಅಷ್ಟೇ. ಆ ಕರೆಕ್ಟ್ ಆಗ್ತೈತೆ ಬಿಡ್ತೈತೆ. ನಮ್ಮ ಹತ್ರ ಇವ್ರದ್ದು ಇಷ್ಟಪ್ಪ ತೊಗೊಂಡು ಹೋಗಂತ ಹೇಳಿ ಕಳಿಸಿ ಅದು ಚುಕ್ತ ಮಾಡಿಸ್ಬಿಡ್ತೀನೋ. ಹೌದಾ? ನೀವು ದೊಡ್ಡವರು, ನೀವು ತಿಳಿದವರು, ಅದೇ ಒಂಚೂರು ಬೈಕ್ ಇಟ್ಕೊಂಡು ಏನೋ ಒಂಚೂರು ಕ್ಲಿಯರ್ ಮಾಡ್ಬಿಡ್ರಿ ದೊಡ್ಡಪ್ಪ. ಯಾಕಂದ್ರೆ ನಮ್ಮಪ್ಪ ಎಲ್ಲ ಇಸ್ಕೊಂಡಿದ್ದು ಕ್ಲಿಯರ್ ಮಾಡಲೇಬೇಕು. ಬೈಕ್ ತೊಗೊಂಡು ಕೊಟ್ಬಿಡ್ರಿ ದೊಡ್ಡಪ್ಪ. ಅಕ್ಕಿಲ್ ಎಲ್ಲೈತಪ್ಪ? ತಂದ ದೊಡ್ಡಪ್ಪ. ನಾ ಇದನ್ನ ತಗೋಬಾರ್ದು, ಆದ್ರೂ ಏನು ಮಾಡಲಿ, ನನಗೂ ಬೇರೆ ದಾರಿ ಇಲ್ಲ. ಪಾಪ ಏನು ತಪ್ಪು ತಿಳ್ಕೊಬೇಡಪ್ಪ. ಇಲ್ಲ ದೊಡ್ಡಪ್ಪ, ನಮ್ಮ ಹಣೆ ಬಾರ. ಸರಿಪ್ಪ, ನಾ ಹೋಗ್ಬಿಡ್ತನ. ಸರಿ. ಹೋಗ್ಬಿಡ್ತನವಿ. ಹಾಂ, ಆಮೇಲೆ ಇದು ಸರ್ವಿಸ್ ಏನು ಮಾಡ್ಸಿರೇನಪ್ಪಿ? ಹೋದ್ ತಿಂಗಳ ಮಾಡಿಸ್ಕೊಂಬಂದೆ ದೊಡ್ಡಪ್ಪನ. ಚಲೋ ಆಯ್ತು ಬಿಡು. ಇಲ್ಲಾಂದ್ರೆ ಮತ್ತೆ ನಾವು ಸರ್ವಿಸ್ ಮಾಡಿ ಕೊಡ್ರಿ ಅಂದ್ರೆ ಮತ್ತೆ 5,000 ರೂಪಾಯಿ. ನೋಡು, ನಿನ್ನ ರೊಕ್ಕ ಬೇರೆ ಅಲ್ಲ, ನನ್ನ ರೊಕ್ಕ ಬೇರೆ ಅಲ್ಲ. ನಾರಿ ಎಲ್ಲಿಂತಲ್ಲಿ ಸರ್ವಿಸ್ ಮಾಡಿಸಿ ಚಲೋ ಐತ್ಲ ಗಾಡಿ. ಚಲೋ ಅದ ದೊಡ್ಡಪ್ಪ. ಕೊಡ್ಲಿ ಅವಂಗ? ಕೊಡು. ಆಯ್ತಪ್ಪ, ಹುಷಾರ. ಹಾಂ, ಬರ್ತೀನಿ. ಎಂತ ದೊಡ್ಡಪ್ಪ ಇವ, ಏನ್ ದೊಡ್ಡಪ್ಪನೋ ಏನೋ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗೋಕುಲ್ ರಾಜ್. ಆತ್ಮೀಯ ಪ್ರೇಕ್ಷಕ ಬಂಧುಗಳೇ, ಇವತ್ತು ನಾನು ಏನ್ ವಿಷಯ ಹೇಳಕ್ ಬಂದಿನಿ ಅಂತಂದ್ರ, ಈಗಾಗಲೇ ನೀವು ಸಾಕಷ್ಟು ಸರಿ ಸುಶೀಲ್ ಮೊಕಾಶಿ ಮೀಡಿಯಾದೊಳಗ ನೀವು ನನ್ನ ನೋಡಿದ್ರಿ. ಆ ಚಾನಲ್ ನ ಹೊಸದಾಗಿ ರೂಪುಗೊಂಡು ಈಗ ಅದು ಸುಶೀಲ್ ಮೊಕಾಶಿ ಮೂವೀಸ್ ಅಂತ ಆಗಿದೆ. ದಯಮಾಡಿ ಎಲ್ರು ಈ ಚಾನಲ್ ನ ನೋಡ್ರಿ, ಆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಆ ಚಾನಲ್ ನಲ್ಲಿ ಬರತಕ್ಕಂತಹ ಕಾಮಿಡಿ ಶಾರ್ಟ್ ಮೂವಿಗಳನ್ನ ಶೇರ್ ಮಾಡ್ರಿ, ಮತ್ತೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡ್ರಿ ಅಂತ ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್.